ಸಲ ಯಾಕೋ ಅವ್ರಿಗೂ ಮಿತಿ ಮೀರಿತ್ತು. ಮಿಡಲ್ ಕ್ಲಾಸ್ ಅವ್ರು 30% ಇನ್ಕಮ್ ಟ್ಯಾಕ್ಸ್ ಏನಪ್ಪ ಸ್ಲ್ಯಾಬ್ ಹೇರಿದ್ರಿಂದಾಗೆ ಅವರು ಚರ್ಪಡಿಸ್ತಾಯಿದ್ರು. ಅದಕ್ಕೆ ಅವ್ರಿಗೆ ಮಾಡಿದ್ದು ಒಳ್ಳೆಯದು. ಬಟ್ ಇವ್ರಿಗೆ ಏನಾಯಿತು, ಬಡವರಿಗೆ ಯಾಕೆ ಜನಸಾಮಾನ್ಯ ದುಡ್ಡು ತಿನ್ನುವಂಥವ್ರು ಅವತ್ತು ಆಟೋ ರಿಕ್ಷಾವಾಲ ಇರ್ಬೋದು, ಅಥವಾ ಜನಸಾಮಾನ್ಯ ದುಡ್ಡು ತಿನ್ನುವಂಥ ಇರ್ಬೋದು, ಮತ್ತೊಬ್ಬ ಒಕ್ಕಲ್ತನ ಮಾಡುವಂಥ ಒಬ್ಬ ವ್ಯಕ್ತಿ ಇರ್ಬೋದು, ಕೂಲಿ ನಾಲಿ ಮಾಡೋರು ಇರಬೇಕು, ಅವ್ರು ಇರ್ಬೋದು. ಅವ್ರಿಗೆಲ್ಲ ಇವತ್ತು ಬದುಕೋಕ್ಕೆ ಸಾಧ್ಯತೆ ಇಲ್ಲ. ನೀವೆಲ್ಲ ಗ್ಯಾರಂಟಿ ಒಂದಿಷ್ಟು ಅಕ್ಕಿ ಕೊಡ್ತಾಯಿದ್ರಿ ಇಲ್ಲ ಅಂತಲ್ಲ, ಅದರ ಅಕ್ಕಿಯಿಂದ ಎಷ್ಟು ಮಟ್ಟಿಗೆ ಜಾಗ್ತದೆ BPL ಕಾರ್ಡವ್ರಿಗೆ, ಉಳಿದವ್ರ ಪರಿಸ್ಥಿತಿ ಹೆಂಗೆ ಅನ್ನೋದು ಸಹಿತ ಇವತ್ತು ಭಾಳ ಚರ್ಚಿಸಬೇಕಾಗ್ಯದ. ಹೀಗಾಗಿ ಈ ದಿಶೆಯಲ್ಲಿ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಭಾಳ ಯೋಚನೆ ಮಾಡಬೇಕಾಗಿತ್ತು. ಆದರೆ ಅದಕ್ಕೇನು ಮಾಡಿಲ್ಲ. ಈಗಾಗಲೇ ನಿಮ್ಗೆ ಹೇಳಿದಂಗೆ ರೈತರ ಬಗ್ಗೆ ಚಿಂತನೆ ಇಲ್ಲ, ಬಡವ್ರ ಬಗ್ಗೆ ಚಿಂತನೆ ಇಲ್ಲ, ಅಂದೊಂದು ದುಡ್ಡು ತಿನ್ನೋರ ಬಗ್ಗೆ ಚಿಂತನೆ ಇಲ್ಲ, ಅವ್ರ ಬಗ್ಗೆ ಕಾಳಜಿ ಇಲ್ಲ ಅನ್ನೋದು ನಾವು ಗಮನಿಸಿದ್ದೀವಿ. ಈಗ ಶಿಕ್ಷಣದ ಅದ ಪರಿಸ್ಥಿತಿ ಇತ್ತು. ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ಇದನ್ನು. ಮತ್ತೆ ಯಾಗೇನು ಚರ್ಚೆ ಮಾಡ್ತಾ ಇದ್ದೀನಪ್ಪ ಅಂದರೆ, ಇನ್ನೊಂದು 2 ದಿವಸ ನೋಡೋಣ, ಜನ ಏನು ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿ, ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ. ಎಷ್ಟೋ ವಿಷಯದಲ್ಲಿ ಬಜೆಟ್ ಅದು ಏನಪ್ಪ ಸುಮ್ಮನೆ ವರ್ಷಕ್ಕೊಮ್ಮೆ ಬರ್ತದೆ, ಅವ್ರೊಂದು ಏನೋ ಹೇಳ್ತಾರೆ ಹೋಗಿಬಿಡ್ತಾರೆ ಅನ್ನುವಂಥ ಮನಸ್ಥಿತಿ ಜನಸಾಮಾನ್ಯರು ಆಗಿಬಿಟ್ಟದೆ ಇವತ್ತು. ಅದಕ್ಕಾಗಿ ಅವರು ಚಲ್ಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮತ್ತಷ್ಟು ಇನ್ನೂ ಬೆಲೆ ಏರಿಕೆ ಆಗುವಂಥ ವಿನಃ ಬೆಲೆ ಏರಿಕೆ ಕಡಿಮೆ ಆಗುವಂಥ ಸ್ಥಿತಿ ಇಲ್ಲ ಇವತ್ತಿನ ಪರಿಸ್ಥಿತಿ ಒಳಗೆ. ಯಾಕಂದ್ರೆ ಈಗ ಪೆಟ್ರೋಲ್ ಡೀಸೆಲ್ ದರ ಮತ್ತು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ತುಟ್ಟಿ ಆಗ್ತಾಯಿದೆ. ಈಗ ಇನ್ನಷ್ಟು ತುಟ್ಟಿ ಆಗ್ಬೋದು, ಇದು ಕಡಿಮೆ ಅಂತ ಆಗೋದಿಲ್ಲ. ಹೀಗಾಗಿ ಜನಸಾಮಾನ್ಯರು, ಅದಕ್ಕೆ ಕೆಳ ಮಧ್ಯಮ ವರ್ಗದವ್ರಿಗೆ ಇವೆಲ್ಲ ತೊಂದರೆಗಳು ಆಗಿದ್ದರಿಂದ ಅದನ್ನು ಪಾಯಿಂಟ್ ಇವತ್ತು ನಿಮಿಷದಲ್ಲಿ ಮಾತಾಡಬೇಕು ಅಂತೇಳಿ ಅನೇಕ ವಿಷಯಗಳು ಇನ್ನೂ ಇದ್ದಾವೆ ಮಾತಾಡೋದು. ಒಂದಲ್ಲ ಎರಡಲ್ಲ ಅನೇಕ ವಿಷಯ ಚರ್ಚೆ ಮಾಡೋದು. ಇದ್ರ ಸಹಿತ